ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಿಂದಲೇ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಿಎನ್ ನಟರಾಜ್ 1000 ವಿವಿಧ ಬಗೆಯ ಹೂಗಿಡಗಳನ್ನು ಶಾಲಾ ಮಕ್ಕಳಿಗೆ ವಿತರಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಅಧ್ಯಕ್ಷ ನಟರಾಜ್ ಕಾರ್ಯಕ್ಕೆ ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹೂಗಿಡಗಳ ವಿತರಣೆ ಕಾರ್ಯಕ್ರಮಕ್ಕೂ ಮುನ್ನ ಶಾಸಕರ ಜೊತೆಗೂಡಿ ಕಂದಾಯ ಭವನದ ಆವರಣದಲ್ಲಿ ಗಿಡ ನೆಟ್ಟು ನೀರೆರೆಯಲಾಯಿತು. ಒಂದು ಪವಿತ್ರವಾದಂಥ ಒಂದು ದಿನ ಇವತ್ತು. ನಾವೆಲ್ಲರೂ ಕೂಡ ತಲೆಬಾಗಿ ಪ್ರಕೃತಿಗೆ, ಈ ಹಸಿರಿಗೆ ನಾವೆಲ್ಲರೂ ಕೂಡ ನಮಸ್ಕರಿಸಿ ಇವತ್ತು ಒಂದು ವಿಶ್ವ ದಿನಾಚರಣೆನ, ಪರಿಸರ ದಿನಾಚರಣೆನ ಇಡೀ ವಿಶ್ವಾದ್ಯಂತ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಶಾಲೆಗಳು ಕೂಡ ಶಾಲಾ ಮಕ್ಕಳು, ಎಲ್ಲ ಹಿರಿಯರು, ಅಧಿಕಾರಿ ವೃಂದದವರು ಎಲ್ಲರೂ ಕೂಡ ಈ ಒಂದು ಪವಿತ್ರವಾದಂಥ ದಿನನ ಭಾಳ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಎಲ್ಲ ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲ ನಾಗರಿಕರಿಗೆ, ಎಲ್ರಿಗೂ ಕೂಡ ಯುವಕರಿಗೆ ನಾನು ಮನವಿ ಮಾಡಿಕೊಳ್ಳೋದು, ಪ್ರಕೃತಿ ನಮಗೆ ಎಲ್ಲವೂ ಕೂಡ ಕೊಡುವಂಥದ್ದು. ಪ್ರಕೃತಿಯೇ ನಮ್ಮ ದೇವರು. ಸೊ ಪ್ರಕೃತಿಗಿರುವಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಒಂದು ರೀತಿಯಲ್ಲೇ ದೇವರೇನೇ ಪ್ರಕೃತಿಯೇ ದೇವರು. ಸೊ ಇವತ್ತು ನಾವು ಈ ಹಸಿರಿಂದ ಉಸಿರನ್ನು ನಾವು ಆಡ್ತಾ ಇದ್ದೀವಿ. ಹಸಿರೇ ಉಸಿರು ನಮಗೆ. ಆ ಒಂದು ದೃಷ್ಟಿ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿರುವಂಥವ್ರು ಯಾವುದೇ ರೀತಿಯಲ್ಲಿ ಮರ ಗಿಡಗಳನ್ನ ಕಡಿಬೇಡ್ದು, ಮರ ಗಿಡನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು, ಬೆಳೆಸಬೇಕು. ಇದರಿಂದ ನಮ್ಮೆಲ್ಲರೂ ಕೂಡ ಒಳ್ಳೇದಾಗ್ತದೆ ಅಂಥೇಳಿ ನಾನು ಎಲ್ಲ ಶಾಲಾ ಮಕ್ಕಳಿಗಾಗಲಿ ಎಲ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಮ್ಮ ಕಂದಾಯ ಭವನದ ಎಲ್ಲ ಅಧಿಕಾರಿಗಳ ಜೊತೆಗೂಡಿ ಇವತ್ತು ನಾವು ರಾಮನಗರ ಶಾಲೆಯ 3 ಶಾಲೆಯ 1200 ಮಕ್ಕಳೊಂದಿಗೆ ಇವತ್ತು ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಪ್ರತಿ ಮಕ್ಕಳಿಗೆ 2 ಗಿಡಗಳನ್ನು ಕೊಟ್ಟು ಪರಿಸರದ ಬಗ್ಗೆ ಗಿಡವನ್ನ ಬೆಳೆಸಿದ್ರೆ ಏನೆಲ್ಲ ಆಗುತ್ತೆ ಅನ್ನೋ ಒಂದು ಅರಿವನ್ನ ಕಾರ್ಯಕ್ರಮವನ್ನ ಮೂಡಿಸಿ ಇವತ್ತೊಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಇವತ್ತು ಸಹಕಾರ ಕೊಟ್ಟಂತ ಶಿಕ್ಷಣ ಇಲಾಖೆಗೆ ಮತ್ತು ಪ್ರೀತಿಯ ಮಕ್ಕಳಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೀವಿ. ಇವತ್ತು ನಾವೆಲ್ಲ ಒಂದು ಹಂತದಲ್ಲಿ ಪರಿಸರದ ಮೇಲೆ ಆಗ್ತಾ ಇರ್ತಕ್ಕಂಥ ಹಾನಿಯನ್ನ ತಡೆಗಟ್ಟಲಿಕ್ಕೆ, ಇವತ್ತು ಮೊದಲು ಬೇಸಿಗೆ ಅಂದ್ರೆ ಏಪ್ರಿಲ್, ಮೇ, ಜೂನ್, ಮೇ ಅಂತ ಬರ್ತಿತ್ತು. ಈಗೆಲ್ಲ ಹಂಗೆಲ್ಲ ಇಲ್ಲ. ಯಾವ ಬೇಕಾದ್ರೆ ಮಳೆ ಹೋಯ್ತದೆ, ಯಾವ ಬೇಕಾದ್ರೆ ಚಳಿ ಬರ್ತದೆ, ಯಾವ ಬೇಕಾದ್ರೆ ಬಿಸಿಲು ಬರ್ತದೆ. ಅಂದ್ರೆ ಪರಿಸರದ ಅಸಮತೋಲತೆ ಆಗ್ಬಿಟ್ಟಿದೆ. ಹಾಗಾಗಿ ಪರಿಸರವನ್ನ ಸಮಾನಾಂತರವಾಗಿಡೋದಕ್ಕೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಭಾಗಿಯಾಗಬೇಕಾಗಿರೋದ್ರಿಂದ ಈಗಿನ ಮಕ್ಕಳುಗಳು ಅದ್ರ ತೊಡ್ಕೊಳ್ಳಿ ಅಂತ ಹೇಳಿ ಇವತ್ತೊಂದು ಅರಿವು ಕಾರ್ಯಕ್ರಮವನ್ನು ಮೂಡಿಸಿ ಅವರಿಗೆ ಗಿಡವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂತ ಎಲ್ರಿಗೂ ಧನ್ಯವಾದ ಹೇಳ್ತೀನಿ.